ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತುಹು. ದಾವಣಗೆರೆ ನಗರದ ತಂಜೀಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ ಪರವಾಗಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪರವಾಗಿ ಶಬೆ ಬರಾತ್ನ ಹಾರ್ದಿಕ ಅಭಿನಂದನೆಗಳನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ನಾವು ತಂಜೀಮ್ ವತಿಯಿಂದ ಒಂದು ಸಂದೇಶವನ್ನು ನೀಡುತ್ತಿದ್ದೇವೆ. ನಾಳೆ ರಾತ್ರಿ 9:30 ಗಂಟೆಯಿಂದ ಎಲ್ಲ ಮಸೀದಿಗಳಲ್ಲಿ ಪ್ರಾರ್ಥನೆ ಪ್ರಾರಂಭವಾಗುತ್ತದೆ. ಅದು ಮುಗಿಯುವುದು ಸುಮಾರು 12 ಗಂಟೆ 12:30 ಆಗ್ಬೋದು. ತದನಂತರ 2 ಈದ್ಗಾ ಮೈದಾನಗಳ ಇರುವಂತಹ ತಮ್ಮ ತೀರಿ ಹೋದಂತಹ ಇಹಲೋಕ ತ್ಯಜಿಸಿದಂತಹ ಮೃತರ ಆತ್ಮದ ಶಾಂತಿಗೋಸ್ಕರವಾಗಿ ಈ ಖಬರಸ್ಥಾನಕ್ಕೆ ತೆರಳಿ ಅಲ್ಲಿ ಪ್ರಾರ್ಥನೆ ಮಾಡುವುದು ಮತ್ತು ದುವಾ ಮಾಡುವುದು ಸಹಜ ಪ್ರಕ್ರಿಯೆ. ಇದು ಸಂಪ್ರದಾಯದಂತೆ ನಡೆದುಕೊಂಡು ಬರ್ತಾ ಇದೆ. ತಾವೆಲ್ಲರೂ ಅಲ್ಲಿಗೆ ಭಾಗವಹಿಸುತ್ತೀರಿ, ಅಲ್ಲಿ ತೆರಳುತ್ತೀರಿ. ಸೊ ದಯಮಾಡಿ ತಾವುಗಳು ಹೋಗುವ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಯಾವುದೇ ಗಲಾಟೆ ಮಾಡದೆ ಶಾಂತಿ ರೀತಿಯಿಂದ ತೆರಳಿ ತಮ್ಮ ತಂದೆ ತಾಯಿಯರ ಜೊತೆಗೆ ಮಸೀದಿಯ ಮುಖ್ಯಸ್ಥರ ಜೊತೆಗೆ, ಯಾಕಂದರೆ ಈಗಾಗಲೇ ಮಸೀದಿಗಳ ಮುತವಲ್ಲಿಗಳು ಮತ್ತು ಪದಾಧಿಕಾರಿಗಳು ಹಾಗೂ ಉಲೆಮಾಗಳು ತಿಳಿಸಿದ್ದಾರೆ ಅವರು ಯಾವ ಸಮಯಕ್ಕೆ ಆ ಮಸೀದಿಯಿಂದ ಹೊರಡುತ್ತೇವೆಂದು. ಅವರ ಜೊತೆಯಲ್ಲೇ ನಿಯೋಗದೊಂದಿಗೆ ಸಲಾತ್ ಹೇಳುವ ಮುಖಾಂತರ ಶಾಂತಿಯುತವಾಗಿ ತೆರಳಿ ಈದ್ಗಾಗೆ ತೆರಳಿ ಅಲ್ಲಿ ಪ್ರಾರ್ಥನೆ ಮಾಡಿ ಮತ್ತು ತಾವು ತೆಗೆದುಕೊಂಡು ತಮ್ಮಲ್ಲಿ ಒಂದು ಮನವಿ ಏನೆಂದರೆ ತಾವು ತೆಗೆದುಕೊಂಡು ಹೋಗುವಂತಹ ಹೂವುಗಳು ಮತ್ತು ಇತರಗಳು ಅದು ಏನು ತೊಗೊಂಡು ಹೋಗ್ತೀರಿ ಅದನ್ನು ತಾವಲ್ಲಿ ಹಾಕಿದ ನಂತರ ಪೇಪರ್ ಬ್ಯಾಗ್ಗಳು, ಪ್ಲಾಸ್ಟಿಕ್ ಬ್ಯಾಗ್ಗಳು ಆ ಒಂದು ಕಸದ ತೊಟ್ಟಿಗೆ ಹಾಕಬೇಕೆಂದು ನಿಮಗೆ ನಾವು ವಿನಂತಿಸಿಕೊಳ್ಳುತ್ತೇವೆ. ಮತ್ತು ಇನ್ನು ಇವತ್ತು ಸಮಯ ಇದೆ, ನಾಳೆ ಕೂಡ ಸಮಯ ಇದೆ. ಹಲವಾರು ವ್ಯಕ್ತಿಗಳು ಈ ಖಬರಸ್ಥಾನಕ್ಕೆ ತೆರಳಿ ತಮ್ಮ ತಮ್ಮ ಹಿರಿಯರ ಗೋರಿಗಳಿಗೆ ಸ್ವಚ್ಛತೆ ಮಾಡುತ್ತಿದ್ದಾರೆ. ನಾವು ತಂಜೀಮ್ ವತಿಯಿಂದ 2 ಈದ್ಗಾಗಳಲ್ಲಿ ಸುಣ್ಣ ಆಗಲಿ ಬಣ್ಣ ಆಗಲಿ ಬಳಿಯೋದು ಎಲ್ಲ ಸ್ವಚ್ಛತೆ ಮಾಡಿದ್ದೇವೆ. ಆದರೂ ತಮ್ಮ ವೈಯಕ್ತಿಕವಾಗಿ ತಾವು ಏನಂತಾರೆ ನೇಕಿ ಗಳಿಸಲು ತಮ್ಮ ತಮ್ಮ ಹಿರಿಯರ ಗೋರಿಗಳಿಗೆ ತೆರಳಿ ತಾವು ಸ್ವಚ್ಛತೆ ಮಾಡಿ ಅಲ್ಲಿ ಎಲ್ಲೂ ಕಸ ಕಡ್ಡಿ ಬೀಳದಂತೆ ಅದನ್ನು ತಂದು ಹೊರಗಡೆ ನಾವು ಡ್ರಮ್ಗಳ ವ್ಯವಸ್ಥೆ ಮಾಡಿದ್ದೇವೆ ತಂಜೀಮ್ ವತಿಯಿಂದ. ತಾವು ಅದನ್ನು ಉಪಯೋಗಿಸಿ ಅಲ್ಲಿ ಕಸ ವಿಲೇವಾರಿ ಮಾಡಲು ಸಹಾಯವಾಗುವಂತೆ ಮಾಡಬೇಕೆಂದು ತಮ್ಮಲ್ಲಿ ಮನವಿ. ಈಗಾಗಲೇ ಕಾನೂನು ಸುವ್ಯವಸ್ಥೆ ಕಾಪಾಡಲು ನಾವು ಹಿರಿಯ ಅಧಿಕಾರಿಗಳಲ್ಲಿ ತಂಜೀಮ್ ಮುಖಾಂತರ ಅಧ್ಯಕ್ಷರು ಮುಖಾಂತರ ಕೋರಿಕೊಂಡಿದ್ದೇವೆ. ಅವರು ಎಲ್ಲ ಸೂಕ್ತ ಬಂದೋಬಸ್ತಲ್ಲಿ ಇದ್ದಾರೆ. ನಿಮ್ಮ ಮಕ್ಕಳು 18 ವರ್ಷಕ್ಕಿಂತ ಕೆಳಗೆ ಇರುವ ಮಕ್ಕಳು ಏನಾದರೂ ವಾಹನ ಚಲಾಯಿಸಿ ಅವರು ಹಿಡಿದರೆ ಅದಕ್ಕೆ ನೀವೇ ಜವಾಬ್ದಾರಾಗ್ತೀರಿ. ತಂದೆಯ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕಳೆದು ಹೋಗುತ್ತೆ. ಅದಕ್ಕೆ ಪರ್ಯಾಯವಾಗಿ ಸೂಕ್ತ ದಂಡವನ್ನು ಹಾಕುತ್ತಾರೆ. ತ್ರಿಬಲ್ ರೈಡಿಂಗ್ ಮಾಡುವುದು, ವೀಲಿಂಗ್ ಮಾಡುವುದು ಮತ್ತು ಏನಾದರೂ ತೊಂದರೆ ಆದರೆ ಅದು ನಿಮ್ಮ ಮಕ್ಕಳಿಗೆ ಆಗುತ್ತೆ. ಸೊ ತಾವು ದಯಮಾಡಿ ನಿಮ್ಮ ಮಕ್ಕಳಿಗೆ ತಿಳಿ ಹೇಳಿ. ಅದು ಮಕ್ಕಳು ಏನಿದೆ ಎಲ್ಲ ಸಮಾಜದ ಆಸ್ತಿ. ಅದು ಅವರು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾಗೆ. ದಯಮಾಡಿ ಎಲ್ಲ ಮಕ್ಕಳಿಗೆ ತಿಳಿ ಹೇಳಿ. ಈ ಒಂದು ಸಂದರ್ಭದಲ್ಲಿ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸೋಣ. ಬೇರೆ ಸಮಾಜದವರಿಗೆ ತೊಂದರೆಯಾಗದಂತೆ ಅವರ ಶಾಂತಿಗೆ ಭಂಗ ತರದಂತೆ ನಾವು ನಡೆದುಕೊಳ್ಳೋಣ. ತಮ್ಮ ಜೊತೆಗೆ ನಾವೆಲ್ಲರೂ ಇದ್ದೇವೆ. ತಂಜೀಮ್ ಜನ ಇದ್ದಾರೆ, ತಂಜೀಮ್ ಪದಾಧಿಕಾರಿಗಳಿದ್ದಾರೆ, ತಂಜೀಮ್ ಅಧ್ಯಕ್ಷರಿದ್ದಾರೆ. ನಿಮಗೋಸ್ಕರ ನಾವು ಎಲ್ಲ ಸೂಕ್ತ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇದರಲ್ಲಿ ತಮ್ಮ ಸಹಕಾರ ಇದ್ದರೆ ಇನ್ನೂ ಹೆಚ್ಚಿನ ಸೇವೆ ಮಾಡಲು ನಮಗೆ ಅವಕಾಶ ಸಿಗುತ್ತದೆ ಎಂದು ಹೇಳಿ ಈ ಒಂದು ಸಂದೇಶವನ್ನು ನಾವು ನಿಮಗೆ ತಂಜೀಮ್ ಮುಖಾಂತರ ನಿಮಗೆ ನೀಡುತ್ತಿದ್ದೇವೆ. ದಯಮಾಡಿ ಪಾಲಿಸಬೇಕೆಂದು ಕಳಕಳಿಯಾದ ವಿನಂತಿ. ಅಸ್ಸಲಾಮು ಅಲೈಕುಮ್.